ಹಬ್ಬ ಅಂದರೆ ಸಾಕು ಫಸ್ಟು ಲೈಟಿಂಗ್ ಇರಬೇಕು, ಹಂಗೆ ಸೌಂಡ್ ಇರಬೇಕು ಸಾಂಗ್ದು. ಅಲ್ಲಿಂದ ಹೋದ್ವಿ ಲೈಟಿಂಗ್ ನೋಡ್ಕೊಂಡು. ಅದರಲ್ಲೂ ಈ ಕೃಷ್ಣಂದು ಸ್ಟ್ಯಾಚು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗ ಅಂತೂ ಓಡಾಡ್ತಿದ್ದ. ಅಲ್ಲಿಂದ ಭಾನುವಾರ ಆರತಿಗಳು ನೋಡಿ. ಆರತಿ ಆದಮೇಲೆ ಬಸವಣ್ಣ ಮೆರವಣಿಗೆ, ಬಸವಣ್ಣ ದೇವಸ್ಥಾನ ಹತ್ರ ಮೆರವಣಿಗೆ ಮಾಡಿ ಅಲ್ಲಿಂದ ನೆಕ್ಸ್ಟು ಉಳ್ಬೇನಹಳ್ಳಿಗೆ ತಗೊಂಡೋಗ್ತಾರೆ. ಉಳ್ಬೇನಹಳ್ಳಿಯಿಂದ ಬಸವಣ್ಣ ಬರುತ್ತೆ. ಉಳ್ಬೇನಹಳ್ಳಿ ಮತ್ತು ಮತ್ತಿಕೆರೆ ಮತ್ತು ಮಹದೇಶ್ವರ 3 ದೇವರು ಮೆರವಣಿಗೆ ಮಾಡಿ ಅಲ್ಲಿಂದ ಅವ್ರ ಊರಿಗೆ ಉಳ್ಬೇನಹಳ್ಳಿ ಬಸವಣ್ಣ ಕಳಿಸ್ಕೊಡ್ತಾರೆ. ಇಲ್ಲಿಂದ ಸೋಮವಾರ ಪರ ಹತ್ರ ಪರ ಸ್ಟಾರ್ಟ್ ಆದಮೇಲೆ ಹಣ್ಣು ಕಾಯಿ ಕೊಟ್ಟು ನೆಕ್ಸ್ಟು ದೇವ್ರುಗಳ್ನ ಅವ್ರವ್ರ ಊರಿಗೆ ಕಳಿಸ್ತಾರೆ. ಪಂಜಿನ ಸೇವೆ ಅಂತ ಅಲ್ಲಿ ಹಸುಗಳನ್ನೆಲ್ಲ ತಂದು ಬಸವಣ್ಣ ಸುತ್ತಿಸಿ ಅಕ್ಕೆ ಮಾಡ್ಕೊಂಡಿರೋರು ಅಲ್ಲಿ ಕಾಯಿ ಹೊಡೆಯೋದಾಗಲಿ ನೋಡಿ. ನಮ್ಮ ಹುಡುಗರೇ ಹೊಡಿತಾರೆ, ಎಷ್ಟು ಫಾಸ್ಟ್ ಅವರೇ. ಇನ್ನು ಟೈಮಲ್ಲಿ ನೋಡೋದೇ ಒಂದು ಖುಷಿ. ಶೋಷಕ್ಕೂ ಸೇಮ್ ಪ್ರೊಸೀಜರು ನೋಡಿ ನಮ್ಮ ಹುಡುಗ. ನಾನು ಈ ವರ್ಷ ಮನಸ್ಸಲ್ಲೇನೋ ಅಂದ್ಕೊಂಡು ಆಡ್ಸ್ಕೊಂಡಿದ್ದೀನಿ. ಆ ಭಗವಂತ ನಮಗೂ ದಾರಿ ತೋರಿಸ್ದೆ. ಪಂಚಿನ ಸೇವೆ ಆದ ನಂತರ ನೋಡಿ ಆಡ್ಸ್ಕೊಂಡಿದ್ನಲ್ಲ, ಅದರ ಮೇಲೆ ನೀರು ಹಾಕಿಸ್ಕೊಂಡು ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ದೇವ್ರ ಹತ್ರ ಸಲ್ಲಿಸ್ಬೋದು. ಊರ ಹಬ್ಬ ಅಂದರೆ ಒಂದು ಖುಷಿ, ನೆನಪು. ಹಾಗೆ ಅಪರೂಪಕ್ಕೆ ನಮ್ಮ ನೆಂಟರೆಲ್ಲ ಬಂದು ನೋಡೋ ಭಾಗ್ಯ ಅಲ್ವಾ. ಬಸವಣ್ಣ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.